ಹಲೋ ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಿಮ್ಗೆ ಇವತ್ತಿಗೆ ನಿಮ್ಮ KCET ಎಕ್ಸಾಮ್ ಆಗಿದೆ. ಆಲ್ಮೋಸ್ಟ್ ಇಂಪ್ರೂವ್ಮೆಂಟ್ ಎಕ್ಸಾಮ್ ಆದವರಿಗೆ ಇರುವವರಿಗೆ ಮಾತ್ರ ಇನ್ನೂ ಎಕ್ಸಾಮ್ಗಳು ಬಾಕಿ ಇದೆ, ಮತ್ತೆಲ್ಲರಿಗೂ ಆಲ್ಮೋಸ್ಟ್ ಎಕ್ಸಾಮ್ಗಳು ಮುಗಿದಿದೆ. ಇನ್ನು ನಿಮಗೆ ರ್ಯಾಂಕ್ ಬಂದು ಇಂಜಿನಿಯರಿಂಗ್ ಜಾಯ್ನ್ ಆಗೋವರೆಗೂ 2.5 months to 3 months ಪಕ್ಕ ಸಿಗುತ್ತೆ. ಸೊ ದ್ಯಾಟ್ ಯು ಕ್ಯಾನ್ ಎಂಜಾಯ್, ಆಯಿತಾ. ಮತ್ತು ಯಾರ್ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದೀರಾ, ನೀವು ಅಂದ್ಕೊಳ್ಬೋದು ಸರ್ ಏನು ಫಸ್ಟಿಂದ ಎಕ್ಸಾಮ್ ಆಯಿತು, ಬೋರ್ಡ್ ಎಕ್ಸಾಮ್ ಆಯಿತು, KCET ಆಯಿತು, ಇವಾಗ ಇಂಪ್ರೂವ್ಮೆಂಟು ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ ನಮಗೆ ರೆಸ್ಟೇ ಇಲ್ಲ ಸರ್ ಅಂತ ಅಂದ್ಕೊಳ್ಬೋದು. ಬಟ್ ಏನು ಮಾಡಲಿಕ್ಕಿಲ್ಲ ಸ್ಟೂಡೆಂಟ್ಸು, ನೀವು ಯಾವತ್ತು ಸೈನ್ಸನ್ನು ಸಬ್ಜೆಕ್ಟನ್ನು ತೊಗೊಂಡ್ರೆ ಆವತ್ತಿಂದ ನಿಮ್ಮ ಸ್ಯಾಕ್ರಿಫೈಸ್ ಸ್ಟಾರ್ಟ್ ಆಗಿರುತ್ತೆ. ಫ್ರಮ್ ದ್ಯಾಟ್ ಡೇ ಸೈನ್ಸ್ ಅಂತ ನೀವು ಯಾವತ್ತು ಡಿಸೈಡ್ ಮಾಡ್ತೀರಾ ಆವತ್ತಿಂದ ಸ್ಯಾಕ್ರಿಫೈಸ್ ಸ್ಟಾರ್ಟ್ ಆಗಿರುತ್ತೆ. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಏನಾಗುತ್ತೆ ಅಂತ ಕೇಳಿದರೆ ಎಲ್ಲದು ಪ್ರತಿಯೊಂದಕ್ಕೂ ಒಂದಿನ ಆನ್ಸರ್ ಇದೆ. ಓಕೆ, ನಿಮ್ಮ ಹಾರ್ಡ್ ವರ್ಕ್ ಇರ್ಬೋದು, ನಿಮ್ಮ ಸ್ಯಾಕ್ರಿಫೈಸ್ ಇರ್ಬೋದು, ಎಲ್ಲದಕ್ಕೂ ಒಂದಿನ ನಿಮ್ಗೆ ಆನ್ಸರ್ ಸಿಗುತ್ತೆ. ಓಕೆ, ಸೊ ಯಾವುದಕ್ಕೂ ನೀವು ರಿಗ್ರೆಟ್ ಫೀಲ್ ಆಗೋದಿಲ್ಲ, 100% ರಿಗ್ರೆಟ್ ಫೀಲ್ ಆಗೋದಿಲ್ಲ, ಎಲ್ಲದಕ್ಕೂ ಆನ್ಸರ್ ಸಿಗುತ್ತೆ. ಓಕೆ, ಯಾವುದಕ್ಕೂ ಇದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಟೆನ್ಷನ್ ತೊಗೊಳ್ಳಿಕ್ಕೆ ಹೋಗಬೇಡಿ. ಆ್ಯಂಡ್ ಈ ವಿಡಿಯೋ ಮಾಡೋ ರೀಸನ್ ಅಂತ ಕೇಳಿದ್ರೆ, ಈ ವಿಡಿಯೋದು ಕಂಟೆಂಟನ್ನು ಹೇಳಲಿಕ್ಕೆ ಮುಂಚೆ ನಾನೊಂದು ವಿಷಯವನ್ನು ನಿಮ್ಗೆ ಹೇಳಲೇಬೇಕು. ನಿನ್ನೆ ಒಂದು ವೀಡಿಯೋವನ್ನು ರೆಕಾರ್ಡ್ ಮಾಡಿದ್ದೆ ನಾನು, ಏರಿಯಾ ರಿಲೇಟೆಡ್ ಇದರಲ್ಲಿ ಯಾವುದು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಿಂದ. ಅದರಿಂದ ನಾನೊಂದು 10 ಕ್ವಶನ್ ಮಾಡಿದ್ದೇನೆ ಅಂದ್ಕೊಳ್ತೇನೆ, 12 ಕ್ವಶನ್ ವೀಡಿಯೋ ರೆಕಾರ್ಡ್ ಮಾಡಿದ್ದೆ. ಅದರಲ್ಲಿ 2 ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್ ನಿಮ್ಮ ಇವತ್ತಿನ ಪೇಪರಲ್ಲಿ ಬಂದಿತ್ತು. ಏರಿಯಾ ರಿಲೇಟೆಡ್ ಟು ಇಂಟಿಗ್ರಲ್ಸಲ್ಲಿ ಕರ್ವ್ಸ್ ಆ್ಯಸ್ ಇಟ್ ಈಸ್. ನಾನು ಕಾಸ್ ಎಕ್ಸ್ ಸೈನ್ ಎಕ್ಸ್ ನಾನು ಆ ಪ್ರಾಬ್ಲಮಲ್ಲಿ ಏನು ಮಾಡಿದ್ದೇನೆ ಅಂತ ಹೇಳಿದರೆ 2π ಕೊಟ್ಟಿದ್ದೇನೆ. ಬಟ್ ಇವತ್ತು ಎಕ್ಸಾಮಲ್ಲಿ 3π ಕೊಟ್ಟಿದ್ದಾರೆ. 0 to π/2 1 ಸ್ಕ್ವೇರ್ ಯೂನಿಟ್ ಆಗುತ್ತೆ, 0 to 2πಗೆ 2 ಸ್ಕ್ವೇರ್ ಯೂನಿಟ್ಸ್ ಆಗುತ್ತೆ, 0 to 3π ಅದನ್ನು ಹೇಳಿದ್ದೆ, ಆಯಿತಾ. ಅದು ಇನ್ನೊಂದು ಏರಿಯಾ ರಿಲೇಟೆಡ್ ಟು ಕರ್ವ್ಸ್, ಅದನ್ನು ಕೂಡ ಸೇಮ್ ಕ್ವಶನ್ನು ನಾನು ಮಾಡಿದ್ದೆ. ಬಟ್ ವೀಡಿಯೋ ರೆಕಾರ್ಡ್ ಮಾಡಿದವನು ರಾತ್ರಿ ರೆಕಾರ್ಡ್ ಮಾಡಿದ್ದೆ ನಾನು ನೈಟ್. ಬಟ್ ರಾತ್ರಿ ನಾನು 10-10:30 ನೋಡ್ತೇನೆ, ನನ್ನ ಪ್ರೀವಿಯಸ್ ವೀಡಿಯೋವನ್ನು ನೋಡ್ತೇನೆ, ಏನೂ ವ್ಯೂಸೇ ಇಲ್ಲ. ನಾನು 4 o'clock ಅಪ್ಲೋಡ್ ಮಾಡಿದ್ದೇನೆ, 10-10:30 ಆದರೂ ವ್ಯೂಸೇ ಇಲ್ಲ. ಇನ್ನೊಂದು ಯಾವುದೋ ಅನ್ನೆಸೆಸರಿ ವೀಡಿಯೋಸ್ ಯಾರೋ ಅಪ್ಲೋಡ್ ಮಾಡಿದ್ದಾರೆ, ಯಾವುದೋ ಅವರು ಓದ್ತಾ ಇದ್ದಾರೆ ಅಂದ್ಕೊಳ್ತೇನೆ, ಅದಕ್ಕೆ ನೀವು 10K 20K ವ್ಯೂಸ್ ಮಾಡಿದ್ದಾರೆ. ಆವಾಗ ನನಗನ್ನಿಸ್ತು ನಾನು ಕಂಟೆಂಟ್ ಮಾಡಿ ಯೂಸ್ ಇಲ್ಲ, ಇವ್ರು ಯಾರು ನೋಡೋದೇ ಇಲ್ಲ, ಈಗ ವ್ಯೂಸೇ ಬರ್ತಾ ಇಲ್ಲ, ಇದನ್ನು ಅಪ್ಲೋಡ್ ಮಾಡಿ ಯೂಸ್ ಇಲ್ಲ ಅಂತೇಳಿ ನಾನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟೆ. ಆಮೇಲೆ ಡಿಫ್ರೆನ್ಸಿಯೇಷನಿಂದ ಒಂದು ಪ್ರಾಬ್ಲಮ್ ಮಾಡಿದ್ದೆ, dx/x+1 ಸೇಮ್ ಕ್ವಶನ್ ಅಲ್ಲ, ಸಣ್ಣ ಪುಟ್ಟ ಚೇಂಜಸ್ಗಳಿದ್ದಿತ್ತು, ಅದು ಕೂಡ ಸೇಮ್ ಬಂದಿತ್ತು. ನನಗೆ ಆವಾಗ ನಾನು ಅಪ್ಲೋಡ್ ಮಾಡಬೇಕಿತ್ತೇನೋ ಅಂತ ಅನಿಸ್ತು. ಸುಮ್ಮನೆ ಒಂದು 3 marks ಆದರೂ ಬರ್ತಿದ್ದಿತ್ತೇನೋ, ಅದು ಲಾಸ್ ಆಯಿತು ಅಂತ ಅನಿಸ್ತು. ಸೊ ಅದಕ್ಕೆ ನಾನು ಹೇಳೋದು ಸ್ಟೂಡೆಂಟ್ಸ್, ಒಳ್ಳೆ ಕಂಟೆಂಟ್ ಕೊಡೋ ಯೂಟ್ಯೂಬರ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾರು ಏನೇನೋ ಕೊಡ್ತಾ ಇದ್ದಾರೆ, ಏನೇನು ಅಂದರೆ ಅನ್ನೆಸೆಸರಿ ಸುಮ್ಮನೆ ಮೋಟಿವೇಶನ್ ಪುಂಗೋದು, ಅದು ಹಾಗಾಯಿತು ಇದೀಗಾಯಿತು, ಸುಮ್ಮನೆ 1000 ಬಿಲೋ ರ್ಯಾಂಕ್ ಬರುತ್ತೆ ಅದಾಯಿತು. ಮತ್ತು ಏನು ಸುಮ್ಮನೆ ಫಿಸಿಕ್ಸ್ ಕಷ್ಟ ಇದ್ದಿತ್ತಂತೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ, ಫಿಸಿಕ್ಸ್ ಕಷ್ಟ ಇದ್ದರೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತಾ, ಸುಮ್ಮನೆ ಲಾಜಿಕಲ್ಲೇ ಇಲ್ಲ. ಒಟ್ಟು ಮಾತಾಡೋರು ಅವರಿಗೆಲ್ಲ ವ್ಯೂಸ್ ನೋಡಬೇಕು. ಇನ್ನೊಂದು ಯಾವುದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೇನೆ, ಅವಳಿಗೆ ರ್ಯಾಂಕ್ ಬರಲಿಲ್ಲ ಅಂತ ಇಂಜಿನಿಯರಿಂಗ್ ಮಾಡ್ತಾ ಇಲ್ಲ, ಅಲ್ಲಿ ಎಲ್ಲ ನಮ್ಮ ಸ್ಟೂಡೆಂಟ್ಗಳದ್ದು ಕಮೆಂಟ್ ಮುಂದೆ ಏನು ಮಾಡ್ಬೋದು ಅಂತ. ಒಳ್ಳೆ ಇಂಜಿನಿಯರಿಂಗ್ ಮಾಡ್ತಾ ಇಲ್ಲ, ನೀವು ಅವ್ರ ಹತ್ರ ಕೇಳ್ತಾ ಇದ್ದೀರಾ. ಸ್ಟೂಡೆಂಟ್ಸ್, ದಯವಿಟ್ಟು ಒಳ್ಳೆ ಕಂಟೆಂಟ್ ಕೊಡುವಂಥ ಯೂಟ್ಯೂಬರ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಅಭ್ಯಾಸ ಕರ್ನಾಟಕ ಅಂತ ನೋಡಿದೆ, ಒಳ್ಳೆ ಚಾನಲ್, ಒಳ್ಳೆ ಕಂಟೆಂಟ್ ಕೊಡ್ತಾರೆ, ಅವ್ರಿಗೆ ವ್ಯೂಸೇ ಇಲ್ಲ. ಇನ್ನೊಂದು ಯಾವುದು ಸುಮ್ಮನೆ ಏನು ಯೂಸ್ ಇಲ್ಲ, ಅದಕ್ಕೆ 20K 30K ಕೊಡ್ತಾ ಇದ್ದಾರೆ. ನನ್ನ ಹಂಬಲ್ ರಿಕ್ವೆಸ್ಟ್ ಇದು. ನಾನಂತಲ್ಲ, ನಮ್ಮದು ಕಂಟೆಂಟ್ ಇಷ್ಟ ಆಗಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಇದು ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ. ಅದೇ ರೀತಿ ಬೇರೆಯವರು ಕೂಡ ಒಳ್ಳೆ ಯೂಟ್ಯೂಬರ್ ನಿಮ್ಗೆ ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದಾರೆ, ಅವ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಆಯಿತಾ. ಹಾಗೆ ಈ ವಿಡಿಯೋ ಯಾಕಂತ ಕೇಳಿದರೆ, ಇದು ನೋಡಿ, ನಾನು ಇನ್ನೊಂದು ಯಾವುದು ಯೂಟ್ಯೂಬ್ ನೋಡಿದ್ದೇನೆ, 70%ಗೆ ಅವರೇನೋ ಬಿಲೋ 10,000 ಅಂತ ಕೊಡ್ತಾ ಇದ್ದಾರೆ. ಇಲ್ಲ ಸ್ಟೂಡೆಂಟ್ಸು, ಇದು ನೆನಪಿಟ್ಕೊಳ್ಳಿ, ಯಾಕಂದರೆ ಲಾಸ್ಟ್ ಇಯರ್ 3,75,000 ಸ್ಟೂಡೆಂಟ್ಸ್ ಬರ್ದಿದ್ರು. ಅದನ್ನು ಹಿಂದಿನ ವರ್ಷ ಇದೇ 70%ಗೆ ಬಿಲೋ 15,000 ಬಂದಿತ್ತು. ನಾನು ಎಗ್ರಿ, ಅದರ ಹಿಂದಿನ ವರ್ಷ, ಪ್ರೀವಿಯಸ್ ಅಲ್ಲ, ಅದರ ಪ್ರೀವಿಯಸ್ ಇಯರ್. ಓಕೆ, ಪ್ರೀವಿಯಸ್ ಇಯರ್ ಏನಾಯಿತು, ಯಾರ್ಯಾರು ನೀಟ್ ಬರೀತಾರೆ, ದೋಸ್ ಆರ್ ಮೆಡಿಕಲ್ ಆಸ್ಪರೆಂಟ್ಸ್, ನೀವು ಮೆಡಿಕಲ್ ಆಸ್ಪರೆಂಟ್ಸ್ ಆದರೂ ಕೂಡ KCETಯಲ್ಲಿ ರಿಜಿಸ್ಟರ್ ಮಾಡಲೇಬೇಕು. ಸೊ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆದರೆ ಒಬ್ವಿಯಸ್ಲಿ ನಿಮಗೆ ಇದು ಇನ್ಕ್ರೀಸ್ ಆಗುತ್ತೆ, ಯಾವುದು ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನಾನು ಲಾಸ್ಟ್ ಇಯರ್ ಹೇಳಿದೆ, ಯಾವಾಗ ರ್ಯಾಂಕ್ ಇನ್ಕ್ರೀಸ್ ಆಯಿತು, ಕಟ್ ಆಫ್ ರ್ಯಾಂಕ್ 100% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದೇನೆ, 100% ಆಗಿತ್ತು, ಎಲ್ರಿಗೂ ಆಗಿತ್ತು, ಡಬಲ್ ಕೂಡ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ರ್ಯಾಂಕ್ ಜಾಸ್ತಿ ಬಂತು ಅಂತ ಟೆನ್ಷನ್ ತೊಗೊಳ್ಬೇಡಿ. ಈಗ ಏನು ಮಾಡಿ ಅಂತ ಕೇಳಿದರೆ, ನಿಮಗೆ ಇದರಲ್ಲಿ ಈ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಮಾರ್ಕ್ಸ್ನ ಪರ್ಸೆಂಟೇಜ್, ಬೋರ್ಡ್ ಮಾರ್ಕ್ಸ್ನ ಪರ್ಸೆಂಟೇಜ್, KCET ಮಾರ್ಕ್ಸ್ನ ಪರ್ಸೆಂಟೇಜ್ ಮಾಡಿ 50% ಕನ್ವರ್ಟ್ ಮಾಡಿ ನನಗೆ ಕಮೆಂಟ್ ಮಾಡಿ. ನಿಮ್ಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಪ್ರಾಕ್ಸಿಮೇಟ್ ಅಕಾರ್ಡಿಂಗ್ ಟು ಲಾಸ್ಟ್ ಇಯರ್ ಡೇಟಾ, ಸ್ವಲ್ಪ ವೇರಿ ಆಗ್ಬೋದು, ಸ್ವಲ್ಪ ಸಣ್ಣ ಪುಟ್ಟ ವೇರಿ ಆಗ್ಬೋದು ಬಿಟ್ಟರೆ. ಸೊ ಕಮೆಂಟ್ ಮಾಡಿ, ನಾನು ನಿಮಗೆ ಎಷ್ಟು ರ್ಯಾಂಕ್ ಬರ್ಬೋದು ಅಂತ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ನಾನು ಹೇಳ್ತೇನೆ, ಆಯಿತಾ. ಸರಿ ಸ್ಟೂಡೆಂಟ್ಸು, ಏನಾದರೂ ಡೌಟ್ ಇದ್ದರೆ ಕೇಳಿ. ಯಾರ್ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮ್ ಬರೀತಾ ಇದ್ದೀರಾ, ದಯವಿಟ್ಟು ಆದಷ್ಟು ನಿಮ್ಮ 100% ಕೊಡಿ. ಒಂದು 15 to 20 marks ಇನ್ಕ್ರೀಸ್ ಆದರೂ ನಿಮಗೆ ಅರೌಂಡ್ 5 to 6% ಇನ್ಕ್ರೀಸ್ ಆಗುತ್ತೆ. ಇದು ನಿಮಗೆ ತುಂಬ ನಿಮ್ಮ ರ್ಯಾಂಕಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಒಳ್ಳೆಯದನ್ನು ಕೊಡಿ. ಏನಾದರೂ ಡೌಟ್ಸ್ಗಳಿದ್ದರೆ ಈ ವಿಡಿಯೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಮಾರ್ಕ್ಸನ್ನು ಕಮೆಂಟ್ ಮಾಡಿ, ನಾನು ಖಂಡಿತ ರಿಪ್ಲೈ ಮಾಡ್ತೇನೆ. ನಾನು ಅಂದ್ಕೊಳ್ತೇನೆ ಎಲ್ಲ ಕಮೆಂಟಿಗೆ ರಿಪ್ಲೈ ಮಾಡುವಂಥ ಒಂದೇ ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ಅದು ನಂದು. ಓಕೆ, ನೆನಪಿಟ್ಕೊಳ್ಳಿ,
ಒಂದೇ ಒಂದು ಯೂಟ್ಯೂಬ್ ಎಲ್ಲ ಕಮೆಂಟು ರಿಪ್ಲೈ ಮಾಡುವಂಥ ಯೂಟ್ಯೂಬ್ ಚಾನಲ್ ಇಲ್ಲ. ನಾನು ಪ್ರತಿಯೊಂದಕ್ಕೂ ಮಾಡ್ತಾ ಇದ್ದೇನೆ. ದಟ್ ಡಸಂಟ್ ಮೀನ್ ದಟ್ ಐ ಆಮ್ ಫ್ರೀ ಅಂತಲ್ಲ. ಐ ಆಮ್ ವರ್ಕಿಂಗ್ ಪ್ರೊಫೆಷನ್. ಐ ಆಮ್ ಸಾಫ್ಟ್ವೇರ್ ಐ ಟಿಯಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ, ಟೀಚಿಂಗ್ ಮಾಡ್ತೇನೆ, ಇದನ್ನು ಮಾಡ್ತಾ ಇದ್ದೇನೆ. ಓಕೆ, ಸೊ ನಿಮಗಿದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಇದನ್ನು ನಿಮ್ಮದು ಪರ್ಸೆಂಟೇಜನ್ನು ಹೇಳಿ ನಾನು ಕಮೆಂಟ್ ಮಾಡ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಸ್ಟೂಡೆಂಟ್ಸ್ಗಳು ಸಪೋರ್ಟ್ ಮಾಡಿದ್ರೆ ಏನೂ ಮಾಡ್ಬೋದು. ಪೇರೆಂಟ್ಸ್ಗಳು ಕೂಡ ನಿಮ್ಗೆ ಗೊತ್ತಿದ್ದವ್ರ ಜೊತೆ ಶೇರ್ ಮಾಡಿ. ಮುಂದೆನೂ ಕೂಡ ತುಂಬ ಯೂಸ್ಫುಲ್ ಇನ್ಫಾರ್ಮೇಷನ್, ಕರ್ನಾಟಕದ ಪ್ರತಿಯೊಂದು ಇಂಜಿನಿಯರಿಂಗ್ ಕಾಲೇಜಿನ ಇನ್ಫಾರ್ಮೇಷನ್ ನನಗೆ ಗೊತ್ತಿದೆ, ಆಯಿತಾ. ಪ್ಲೇಸ್ಮೆಂಟಿಂದ ಹಿಡಿದು, ಫ್ಯಾಕಲ್ಟಿಯಿಂದ ಹಿಡಿದು, ಬ್ರಾಂಚಿಂದ ಹಿಡಿದು ಎಲ್ಲದನ್ನು ನಾನು ನಿಮ್ಗೆ ಹೇಳ್ತೇನೆ. ಅದು ಇನ್ಸೈಡ್ ಡೇಟಾ, ನಾಟ್ ಸುಮ್ಮನೆ ಹೇಳ್ತಾ ಇಲ್ಲ ರ್ಯಾಂಡಮ್ ಆಗಿ. ಪ್ರತಿಯೊಂದು ಕಾಲೇಜಿಗೂ ವಿಸಿಟ್ ಮಾಡ್ತಾ ಇದ್ದೇನೆ, ಇನ್ಸೈಡ್ ಡೇಟಾವನ್ನು ತೆಗೆದು ನಿಮ್ಗೆ ಕೊಡ್ತಾ ಇದ್ದೇನೆ. ಓಕೆ, ಕೆಲವೊಂದು ಡೇಟಾಗಳು ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ, ಕೆಲವೊಂದು ಡೇಟಾಗಳು ಕೌನ್ಸಿಲಿಂಗಲ್ಲಿ ಸಿಗುತ್ತೆ. ಜಾಯ್ನ್ ಆಗಬೇಕು ಅಂತಿದ್ದವ್ರು ಜಾಯ್ನ್ ಆಗ್ಬೋದು, ಅದು ಪೇಯ್ಡ್ ಕೋರ್ಸ್ ಆಗಿರುತ್ತೆ ಕೌನ್ಸಿಲಿಂಗ್. ಅದು ಬಿಟ್ಟು ನನಗೆ ಏನೇನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಲಿಕ್ಕಾಗುತ್ತೆ ಮಾಡ್ತೇನೆ, ಆಯಿತಾ. ಸೊ ನಿಮ್ಮ ಮಾರ್ಕ್ಸನ್ನು ಕಮೆಂಟ್ ಮಾಡಿ, ಪರ್ಸೆಂಟೇಜನ್ನು ಕಮೆಂಟ್ ಮಾಡಿ, ನನ್ನ ರ್ಯಾಂಕನ್ನು, ಅಪ್ರಾಕ್ಸಿಮೇಟ್ ರ್ಯಾಂಕನ್ನು ನಾನು ನಿಮ್ಗೆ ಪ್ರೆಡಿಕ್ಟ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸ್, ಹೋಪ್ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೇನೆ. ನೀವು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಸಪೋರ್ಟಿವ್ ಆಗಿ ನಿಲ್ತೀರಾ, ಒಳ್ಳೆ ಕಂಟೆಂಟಿಗೆ, ಒಳ್ಳೆ ಯೂಟ್ಯೂಬರ್ಗೆ ಮತ್ತು ಒಳ್ಳೆ ಟೀಚರ್ಗೆ ನೀವು ಸಪೋರ್ಟಾಗಿ ನಿಲ್ತೀರಾ, ಸ್ಟೂಡೆಂಟ್ಸ್ ಪವರ್ನ ತೋರಿಸ್ತೀರಾ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. Until that, love you all. Bye bye. Take care, students.